ಚಿತ್ಗೋಟ್ ಸೀರಿಯಲ್ ನೋಡೋ ಚಿಗವರ ಕಟ್ಟಿ ಮೇಲೆ ಕುಂತ ಹಟ್ಟಿ ಹಿಡಿಯೋಕಾಕಾರ ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮ್ಗೆ ಬಹದ್ದೂರು ಬಂಡೆ ಕೋಟೆ ಕರ್ಕೊಂಡು ಹೊಂಟಿನ್ರಿ. ಅಲ್ಲಿ ಹಿಂದೆ ಕಾಣುತ್ತೆ ನೋಡ್ರಿ, ಅದು ಬಹದ್ದೂರು ಬಂಡೆ ಕೋಟೆ. ಕೊಪ್ಪಳದಿಂದ ಎಕ್ಸಾಕ್ಟ್ ಬಹದ್ದೂರು ಬಂಡೆ 4 ಕಿಲೋಮೀಟರ್ ದೂರ ಐತಿ ನೋಡ್ರಿ. ಅದ 4 ಕಿಲೋಮೀಟರ್ ದೂರ ಐತಿ. ಇದು ಬಹದ್ದೂರು ಬಂಡೆ. ಇಲ್ಲೇ 1 ಕಿಲೋಮೀಟರ್ ಅಲ್ಲಿ ಕಾಣುತ್ತೆ ನೋಡ್ರಿ, ಅದ ಬಹದ್ದೂರು ಬಂಡೆ ಕೋಟೆ. ಅದ ಕೋಟೆಗೆ ನಾನು ನಿಮ್ಗೆ ಈಗ ಕರ್ಕೊಂಡು ಹೊಂಟೀನಿ. ಆ ಬಹದ್ದೂರು ಬಂಡೆ ಕೋಟೆ ಐತಲ್ಲ, ಬಹದ್ದೂರು ಬಂಡೆ ಕೋಟೆ ಹಿಂದ್ಗಡೆನೇ ಅದೀನಿ. ಆ ಕೋಟೆಗೆ ಹೋಗೋಕ್ಕಿಂತಲೇ ಮುಂಚೆ ಆ ಕೋಟೆಗೆ ಸಂಬಂಧಪಟ್ಟಂಗೆ ಒಂದು ವಿಚಾರ ಐತಿ, ಹೇಳ್ಬಿಡ್ತೀನಿ ಅಂತ ನಿಮ್ಗೆ. 17ನೇ ಶತಮಾನದೊಳಗೆ ಈ ಕೋಟೆನ ಯಾರು ನಿರ್ಮಾಣ ಮಾಡ್ತಾರಂದ್ರೆ, ಬಾಜಿರಾವ್ ಪೇಶ್ವೆ ಬೆಳಗಾವಿ ಭಾಗದೊಳಗೆ ಆಳ್ತಿರ್ತಾನೆ. ಅವನ ಅಧೀನ ಬರ್ತಿರ್ತೈತಿ ಈ ಪ್ರದೇಶ. ಆ ಸಂದರ್ಭದೊಳಗೆ ಆ ಬಾಜಿರಾವ್ ಪೇಶ್ವೆ ಏನು ಮಾಡ್ತಾನಂದ್ರೆ, ಈ ಕಡೆ ಬಂದಾಗ ಈ ಭಾಗದಾಗ ಏನಪ್ಪ ಅಂತಂದ್ರೆ ಈ ಗುಡ್ಡ ನೋಡ್ತಾನೆ ಅವನು. ಈ ಗುಡ್ಡ ನೋಡಿ ಇಲ್ಲೊಂದು ಕೋಟೆ ಕಟ್ಟಿದ್ರೆ ಭಾಳ ಚಂದ ಇರ್ತಿಲ್ಲ ಅಂಥೇಳಿ, ಭಾಳ ಚಲೋ ಆಗುತ್ತಲ್ಲ ಅಂತೇಳಿ ಒಂದು ಕೋಟೆ ಕಟ್ತಾನೆ ಇಲ್ಲೇ. ಅಂದ್ರೆ ಇಲ್ಲಿರುವಂಥ ಬಂಜಾರ ಸಮುದಾಯ, ಸುತ್ತಮುತ್ತಲೇ ಬಂಜಾರ ಸಮುದಾಯ ಭಾಳ ಇರ್ತೈತಿ ಆಗಿನ ಕಾಲದಾಗ. ಈಗಿನ ಐತಿ, ತಂಡಗಳು ಭಾಳ ಅದಾವ ಇಲ್ಲೇ. ಆ ಬಂಜಾರ ಸಮುದಾಯದ ಸಹಾಯದಿಂದ ಇಲ್ಲೊಂದು ಕೋಟೆ ನಿರ್ಮಾಣ ಮಾಡ್ತಾನೆ. ಬಂಜಾರ ಸಮುದಾಯದ ಪ್ರಾಮಾಣಿಕತೆಯನ್ನು ನೋಡಿ ಅವ್ರಿಗೊಂದೇನರ ಮಾಡಬೇಕನ್ನೋ ಉದ್ದೇಶದಿಂದ ಆ ಪೇಶ್ವೆ ಏನು ಮಾಡ್ತಾನಂದ್ರೆ, ಇಲ್ಲೇ ಮಹಾನ್ ಸಂತ ಹಾತಿರಾಮ್ ಬಾವಾಜಿ ಅಂತೇಳಿ ಬಂಜಾರ ಸಮುದಾಯದೊಳಗೆ ಅವರು ಒಬ್ಬರು ಮಹಾನ್ ಸಂತರವರು. ಆ ಮಹಾನ್ ಸಂತರ ಕಟ್ಟೆಯನ್ನು ನಿರ್ಮಾಣ ಮಾಡಿಸ್ತಾರೆ ಇಲ್ಲೇ ಎಕ್ಸಾಕ್ಟ್ ಈ ಕೋಟೆ ಹಿಂದ್ಗಡೆನ ಅದ. ಈ ಕೋಟೆ ಐತಲ್ಲ, ಇದ ಬಹದ್ದೂರು ಬಂಡೆ ಕೋಟೆ ಹಿಂದ್ಗಡೆನ ಇಲ್ಲೇ ಸಂತ ಹಾತಿರಾಮ್ ಬಾವಾಜಿ ಅವ್ರ ಕಟ್ಟೆನ ಆ ಪೇಶ್ವೆ ನಿರ್ಮಾಣ ಮಾಡಿಸ್ತಾರೆ ಇಲ್ಲೇ. ನಿರ್ಮಾಣ ಮಾಡಿಸಿದ ನಂತರ ಏನಾಗುತ್ತೆ ಅಂದ್ರೆ, ಅವಾಗಲಿಂದ ಹಿಡಿದು ಈಗಿನವ್ರಿಗೂ ಏನಪ್ಪ ಅಂತಂದ್ರೆ, ಇಲ್ಲೇ ಬಂಜಾರ ಸಮುದಾಯದವ್ರು ಹೋಳಿ ಹಬ್ಬದ ದಿನ ಸಾಕಷ್ಟು ಸಂಖ್ಯೆದೊಳಗೆ ಇಲ್ಲಿ ಸೇರ್ತಾರೆ. ಸಾವಿರಾರು ಸಂಖ್ಯೆ ಒಳಗೆ ಸೇರಿ ಹಬ್ಬನ ಆಚರಣೆ ಮಾಡ್ತಾರೆ. ಅದೊಂದು ವಿಶೇಷತೆ, ಇಲ್ಲಿ ವಿಶೇಷತೆ ಅದ. ಮತ್ತು ಅವ್ರಿಗೆ ಏನು ಮಾಡ್ತಾರಪ್ಪ ಅಂದ್ರೆ, ಆ ಬಂಜಾರ ಸಮುದಾಯದವ್ರಿಗೆ ಸಾಕಷ್ಟು ಜಮೀನನ್ನ ಪೇಶ್ವೆ ಕೊಡ್ತಾನೆ. ಇಲ್ಲಿ 400 ರಿಂದ 500 ಎಕರೆ ಜಮೀನು ಕೊಡ್ತಾರೆ ಅಂತೇಳಿ ನಾನು ಗೂಗಲ್ನಾಗ ಓದಿದಾಗ ನನಗೂ ಗೊತ್ತಾಯ್ತು. ಇಲ್ಲೊಬ್ಬರು ಅಜ್ಜಾರ್ ಅದಾರ, ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಒಳಗೆ ಇದು ಕಟ್ಟಿ ತೋರಿಸ್ತೀನಿ ಅಂತ. ಹಾತಿರಾಮ್ ಬಾವಾಜಿ ಸಾಮಾನ್ಯ ಸಂತರಲ್ರಿ ಅವರು. ನಿಮ್ಗೆ ಗೊತ್ತಲ್ಲ, ಶ್ರೀನಿವಾಸ ಕಲ್ಯಾಣ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ. ಶ್ರೀನಿವಾಸ ಕಲ್ಯಾಣ ಫಿಲ್ಮ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಅದರೊಳಗೆ ವಿಷ್ಣುವಿನ ಜೊತೆ ಪಗಡಿ ಆಡ್ತಾರೆ ಅವರು. ಸಾಕ್ಷಾತ್ ವಿಷ್ಣುವಿನ ಜೊತೆ ವಿಷ್ಣುವಿನ ಜೊತೆ ಪಗಡಿ ಆಡ್ತಾರೆ. ಅಂಥ ಒಬ್ಬ ಮಹಾನ್ ಸಂತ ಈ ಪ್ರದೇಶಕ್ಕೆ ಬಂದಿದ್ರಂತೆ. ಈ ಕೋಟೆದೊಳಗೆ ಸ್ವಲ್ಪ ದಿನ ಇದ್ರಂತವ್ರು. ಇಲ್ಲಿದ್ದ ಆಮೇಲೆ ಏನಂದ್ರೆ ಅವರು ತಿರುಪತಿಗೆ ಹೋಗ್ತಾರಂತೆ. ಇಲ್ಲಿ ಅಜ್ಜಾರನ್ನ ಕೇಳಿ ತಿಳ್ಕೊಂಡಂತ. ಇಲ್ಲಿ ಅದಾರ ಇಲ್ಲೇ ಸಂತ ಹಾತಿರಾಮ್ ಬಾವಾಜಿ ಕಟ್ಟೆ ಐತಿ, ಒಳಗೆ ತೋರಿಸ್ತೀನಂತ. ಅಜ್ಜಾರ ಇದ್ರ ಬಗ್ಗೆ ಏನು ಹೇಳ್ತಾರ ಅವ್ರ ಮಾತು ಕೇಳಿಬಿಡೋಣಂತ. ಒಂದು 10 ವರ್ಷಗಟ್ಟಲೆ ಈ ಜಾತ್ರೆ ಉತ್ಸವದ್ದು ಮಾಡ್ಕೊಂತ ಬಂದಾರಿ. ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ. ಅಂದ್ರೆ ಹೋಳಿ ಹಬ್ಬ ಆಚರಣೆ ಮಾಡ್ತಾರೆ. ಹೋಳಿ ಹಬ್ಬ ಆಚರಣೆ ಅಂದ್ರೆ ಅಂದಾಜು ಎಷ್ಟು ಜನ ಬರ್ಬೋದು ನೋಡ್ರಿ? 1,000 ಮೇಲ್ಪಟ್ಟು ಕೊಡುತ್ತೆ, ಹೊತ್ತು ಕಮ್ಮಿ ಅದ. ಹೊರತು ಕಡಿಮೆ ಆಗಲ್ಲ. ಬಟ್ ಸಾವಿರಾರು ಸಂಖ್ಯೆ ಒಳಗೆ ಜನ ಸೇರುತ್ತಿಲ್ಲ, ಜಾಸ್ತಿ ಆಗುತ್ತೆ, ಹೊತ್ತು ಕಮ್ಮಿ ಇಲ್ಲ. ಇದು ಸಂತ ಹಾತಾರಾಮ್ ಬಾಬುಜಿ ಕಟ್ಟಿ ಅಲ್ಲ ಒಳಗಲ್ಲ? ಅಂದ್ರೆ ಆ ಮೂರ್ತಿ ಏನ್ರ ಐತನ ಒಳಗಲ್ಲ? ಮೂರ್ತಿ ಒಳಗಲ್ ಗೊತ್ತಿಲ್ಲಪ್ಪ. ಅಂದ್ರೆ ಪೂರಾ ಇದೈತಂತೆ, ಮಾರ್ಗ ಐತಂತೆ, ಸುರಂಗ ಮಾರ್ಗ ಐತಿ ಅಂತ. ಸುರಂಗ ಮಾರ್ಗ ಐತಿ. ಎಲ್ಲಿಂದ ಯಜಮಾನ್ರು ಅದು ಹುಲಿಗಮ್ಮ ಹೊಳಿ ಅಂತಾರ. ಅದರಿಂದ ಮ್ಯಾಕ್ ಕ್ವಾಟಿಗೆ ಐತಿ ಅಂತಾರ. ಮ್ಯಾಗ ಕ್ವಾಟಿಗೆ ಐತಂತ. ಕ್ವಾಟಿಗೆ ಐತಿ, ಹುಲಿಗಮ್ಮ ಒಳಗನೆ ಐತಿ ಅಂತಾರ ಯಜಮಾನ್ರು. ನಾವು ಹಿಡಿದಿಲ್ಲ, ನೋಡಿಲ್ಲ. ನಾಳೆ ಅಜ್ಜಾರಿದ್ರು ಒಮ್ಮೆ ಸ್ವಾಮಿಗಳು, ಅವ್ರು ಇಳಿಯಕ್ಕೆ ಪ್ರಯತ್ನ ಪಟ್ರು. ಅದು ಕೆಲಸ ಆಗಲ್ಲ, ಅವ್ರು ಕೆಲಸ ಆಗಲಿಲ್ಲ. ಓಕೆ ಅದೇ ಕಟ್ಟಿ ಮೇಲೆ ಐತಿ ನೋಡಪ್ಪ, ನೋಡು. ಕಟ್ಟಿ ಮೇಲೆ ಏನೈತ್ರಿ? ಕಟ್ಟಿ ಮೇಲೆ ಇಳಿಯಕೈತ್ರಿ, ಮಾರ್ಗದ ದಾರಿ ಐತೇನೆ? ದಾರಿ ಐತಿ. ಒಳಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ. ಒಳಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ. ಏನು ಬಂದ್ಬಿಟ್ರಿ ಏನ್ರಿ? ಬಂದೇನಿಲ್ರಿ, ಒಳಕ್ಕೆ ಹೋಗಕ್ಕೆ ಕಡ್ಡಿ ಹತ್ತಂಗಿಲ್ಲ. ಬ್ಯಾಟ್ರಿ ಇದ್ರೆ ಹಾಪ್ ಆಗಿಬಿಡ್ತಾವೆ. ಬ್ಯಾಟ್ರಿ ಇದ್ರೆ ಹಾಪ್ ಆಗಿಬಿಡ್ತಾವೆ. ಓಕೆ, ಹೌದ್ರಾ? ನೋಡ್ತೀನಂತ. ಸ್ವಂತ ಹಾತಿರಾಮ್ ಬಾವಾಜಿ ಕಟ್ಟಿ ಐತಲ್ಲ, ಆ ಕಟ್ಟಿ ಮೇಲೆ ಕೆಳಗಿನ ಈ ಕೋಟೆಗೆ ಹೋಗಕ್ಕೆ, ಅಲ್ಲಿ ಹಿಂದೆ ಕಾಣುತ್ತಲ್ಲ ಕೋಟೆಗೆ ಹೋಗಕ್ಕೆ ಒಂದು ಸುರಂಗ ಮಾರ್ಗ ಐತಿ ಅಂತ ಹೇಳಿದ್ರೆ. ಮತ್ತು ಇನ್ನೊಂದು ಆ ಸುರಂಗ ಮಾರ್ಗ ಏನಪ್ಪ ಅಂದ್ರೆ, ಹುಲಿಗೆಮ್ಮ ಗುಡಿಗೆ ಕನೆಕ್ಟ್ ಆಗುತ್ತೆ ಅಂತೇಳಿ ಹೇಳ್ತಾರೆ. ಆ ಪೇಶ್ವೆ ದೊರೆ ಏನು ಇರ್ತಾನಲ್ಲ, ಆ ಬಂಜಾರ ಸಮುದಾಯಕ್ಕೆ ಈ ಕಟ್ಟಿ ಕೊಟ್ಟಂತೆ. ಸಂತ ಹಾತಿರಾಮ್ ಬಾವಾಜಿ ಕಟ್ಟೆ ಕಟ್ಟಿ ನೋಡಿ. ಸಂತ ಹಾತಿರಾಮ್ ಬಾವಾಜಿ ಕಟ್ಟಿದೆ ಎಕ್ಸಾಕ್ಟ್ ಬಹದ್ದೂರು ಬಂಡೆ ಕೋಟೆ ಹಿಂದ್ಗಡೆನ ಐತ್ರಿ. ಅದು ಸುರಂಗ ಮಾರ್ಗ ಐತಂತಂದ್ರೆ ಕೆಳಗೆ ಇಳಿಯೋಕೆ ದಾರಿ ಐತೆ ಅಂತ ಹೇಳಿದ್ರೆ ನಮ್ಗೆ ಅಜ್ಜಾರಲ್ಲೇ. ನೋಡೋಣಂತ, ಇಳಿಯೋಕೆ ಅದರ ಸಾಧ್ಯ ಆದ್ರೆ ಇಳಿದು ತೋರಿಸ್ತೀನಂತ.
ಇಲ್ಲೇನು ನೋಡಿದ್ರಲ್ಲ ಸುರಂಗ ಮಾರ್ಗ ಇದೆ. ಈ ಸುರಂಗ ಮಾರ್ಗ ಆ ಕೋಟೆಗೆ ಕನೆಕ್ಟ್ ಆಗುತ್ತೆ ಅಂತ, ಅದರ ಅದನ್ನು ಮುಚ್ಚಿಬಿಟ್ಟಿದ್ದಾರೆ. ಇಲ್ಲಿ ಮುಚ್ಚಿಬಿಟ್ಟಿದ್ದಾರೆ, ಹೋಗೋಕ್ಕಂತೂ ಬರೋಂಗಿಲ್ಲ. ಆಗಿನ ಕಾಲದೊಳಗೆ ವೈರಿಗಳು ಏನಾರ ದಾಳಿ ಮಾಡಿದ್ರೆ ಈ ಸುರಂಗ ಮಾರ್ಗದ ಮೂಲಕ ಏನಪ್ಪ ಅಂತಂದ್ರೆ ಅಲ್ಲಿ ಕೋಟೆಗೆ ಏನಾರ ಹೆಚ್ಚು ಕಡಿಮೆ ಆಗ್ತಂತಂದ್ರೆ ವೈರಿಗಳಿಗೆ ಕೈಗೆ ನಾವೇನಾರ ಸಿಗ್ತೀವಪ್ಪ ಅಂತೇಳಿ ಏನಾರ ಅನಿಸ್ತಂತಂದ್ರೆ ಅವ್ರು ಏನು ಮಾಡ್ತಾಯಿದ್ದಾರೆ ಅಂತಂದ್ರೆ ಆ ಸುರಂಗ ಮಾರ್ಗದ ಮೂಲಕ ಇಲ್ಲಿಂದ ಬಂದು ಪಾರಾಗಿ ಹೋಗ್ಬಿಡ್ತೈತೆ ರೀ. ಆಗಿನ ಬ್ರಿಟಿಷರ ವಿರುದ್ಧ ಏನು ಹೋರಾಟ ನಡೆದಿತ್ತಲ್ಲ, ನಡೆದಾಗ ಒಬ್ಬರು ವೀರ ಯೋಧರು ಅಲ್ಲ ಕೋಟೆಯಿಂದ ತಪ್ಪಿಸ್ಕೊಂಡು ಈ ಸುರಂಗ ಮಾರ್ಗ ಹೋಗ್ತಾರೆ ಅಂದ್ರೆ ಪಾರಾಗಿ ಹೋಗ್ತಾರೆ ಅವರು. ಯಾಕೆ ಪಾರಾಗಿ ಹೋಗ್ತಾರೆ, ಏನಂದ್ರೆ ಹಿಂದಿನ ಕತೆ ಎಲ್ಲ ತಿಳ್ಕೊಂಡಂತ. ಈಗ ನಾವೇನಪ್ಪ ಅಂದ್ರೆ ಕೋಟೆಗೆ ಹೋಗೋಣಂತ. ಕೋಟೆಗೆ ಹೋಗ್ಬೇಕಂದ್ರೆ ನೀವು ಬಹದ್ದೂರು ಬಂಡಿ ಊರಿಗೆ ಹೋಗ್ಬೇಕು. ಬಹದ್ದೂರು ಬಂಡಿ ಊರು ಭಾಳ ದೂರ ಇಲ್ಲರಿ, ಇಲ್ಲೇ ಐತಿ. ಆ ಬಹದ್ದೂರು ಬಂಡಿ ಊರ ಮಗ್ಗಲ ಬರ್ತೈತೆ ಅದು ಕೋಟೆ. ಮತ್ತು ಇದಕ್ಕೆ ಕೋಟೆಗೆ ಯಾಕೆ ಬಹದ್ದೂರು ಬಂಡಿ ಅಂತ ಕರೆದ್ರೆ ಏನದ ಹಿಂದಿನ ಕತೆ ಅದನ್ನು ಹೇಳ್ತೀನಿ ಅಂತಿಲ್ಲ. ಇದಕ್ಕೆ ಬಹದ್ದೂರು ಬಂಡಿ ಅಂತೇಳಿ ಯಾಕೆ ಹೆಸರು ಬಂತು? ಗುಂಟಾಪುರ ಅಂತ ಐತ್ರಿ, ಚೋಣೇಕ ಗುಂಟಾಪುರ ಅಂತ ಇತ್ತು ಊರಿ ಹೆಸರು. ಅಲ್ಲಿಂದ ಕೊಪ್ಪಳ ಕಿಳಿಯೋಕು ಇಲ್ಲಿಗೆ ರಾಜರಿಗೆ ಯುದ್ಧ ಬಿದ್ದಾಗ ಅವರು ಬಂದೂಕ ಗುಂಡು ಹಳ್ಳಕ್ಕೆ ಬಿತ್ತು. ಇವ್ರದ್ದು ಆ ಕ್ವಾಟಿಗೆ ಬಿತ್ತು. ಈ ಊರದ್ದು ಆ ಕ್ವಾಟಿಗೆ ಬಿತ್ತು. ಇವರು ಈ ಕ್ವಾಟಿ ಮೇಲೆ ಯುದ್ಧ ಮಾಡ್ರಿ, ಇವ್ರದ್ದು ಹೋಗಿ ಆ ಕ್ವಾಟಿಗೆ ಬಿತ್ತು ಗುಂಡು ಬಿತ್ತು. ಅಲ್ಲಿ ಬಿದ್ದಾಗ ಬಪ್ಪರೆ ಬಹದ್ದೂರ್ ಬಂಡಿ ಅಂತ ಬಿರ್ದಾಗ ಕೊಟ್ರ. ಅವತ್ತಿಂದ ಬಪ್ಪರೆ ಬಹದ್ದೂರ್ ಬಂಡಿ ಬಿರುದು ಕೊಟ್ರಿ ಇದಕ್ಕೆ. ಮಜೆ ಐತೆ ಕತಿ ಇದೆ. ಅಲ್ಲ ಮ್ಯಾಲೆ ಒಂದು ಹೊಂಡ ಐತಂತ. ಆ ಹೊಂಡದೊಳಗೆ ಏನು ಮಾಡಿದ್ರು ಅಂತಂತ, ಈಗ ಬಾಣತಿಯರು ಮಲ್ಕೊಂತಾರಲ್ರಿ ಆ ಹೊರಸಿನ ನೂಲು ತೊಗೊಂಡು ಆ ಲಿಂಬೆ ಹಣ್ಣಿ ಕಟ್ಟಿ ಆ ಹೊಂಡದೊಳಗೆ ಬಿಟ್ರಂತೆ. ಆ ಹೊಂಡದೊಳಗೆ ಬಿಟ್ರೆ ಅದು ಹೋಗಿ ತುಂಗಭದ್ರಾ ಹುಲಿಗೆಮ್ಮ ನದಿ ಐತಲ್ಲ ಅಲ್ಲಿ ಹೋಗಿ ಕಂಡುತ್ತಂತ್ರಿ. ಅಂದ್ರೆ ಇದರಿಂದ ಏನು ಗೊತ್ತಾಗತ್ತಂತ ನಮ್ಗೆ ಅಂದ್ರೆ ಇಲ್ಲಿಂದ ಹಿಡಿದು ಆ ಹುಲಿಗೆ ತುಂಗಭದ್ರಾ ನದಿಗೆ ಸುರಂಗ ಮಾರ್ಗ ಐತೆ ಅಂತ ನಮ್ಗೆ ಇದರಿಂದ ಗೊತ್ತಾಗುತ್ತೆ ರೀ. ಇದು ಒಂದು ದಂತಕತೆ ರೀ, ಈ ಭಾಗದೊಳಗೆ ಪ್ರಚಲಿತದೊಳಗೆ ಐತ್ರಿ. ಈ ದಂತಕಥೆಗಳನ್ನ ಎತ್ಕೊಂಡು ಏನಪ್ಪ ಅಂತಂದ್ರೆ ಕೆಲವೊಂದು ಜನ ಕತೆ ಮಾಡೋರು ಇರ್ತಾರೆ, ಫಿಲ್ಮ್ ಡೈರೆಕ್ಟರ್ಸ್. ಈಗ ಆ ಕೋಟೆ ಮೇಲ್ಗಡೆ ಹೋಗೋಣಂತ. ಕೋಟೆ ಮೇಲ್ಗಡೆ ಹೋಗಿ ಕೋಟೆ ಇತಿಹಾಸ ಏನನ್ನ ನಾನು ನಿಮ್ಗೆ ಹೇಳ್ತೀನಂತ.